ದೇವರೇ ಶೋಧನೆ ಕೊಟ್ಟು ಅವನನ್ನು ತಳ್ಳಿತರ ಇರತ್ತೆ ಒಳಗಡೆ. ದೇವರೇ ಶೋಧನೆ ಕೊಟ್ಟು, ಯಾಕಂದರೆ ದೇವರು ಒಂದಲ್ಲಿ ಶೋಧನೆ ಕೊಡದೇ ಇದ್ದಿದ್ರೆ ಅವನೆಲ್ಲ ಆ ಗುಣ ಏನು ಬರ್ತಿರ್ಲಿಲ್ಲ, ಆಚೆ ಬರ್ತಾ ಇರಲಿಲ್ಲ. ಯಾವ ರೀತಿ ಅಂದರೆ, ಇದನ್ನು ನಾನು ಓದ್ತಾ ಇರಬೇಕಾದ್ರೆ ನನ್ನ ಮನಸ್ಸಲ್ಲಿ ಯಾವ್ದು ಬಂತಂದರೆ, ನಾವು ಒಂದು ಕೆಟ್ಟ ದುಷ್ಟ ಪ್ರಾಣಿ ನಮ್ಮ ಜೀವನದಲ್ಲಿ ಇದೆ ಅಂತ ಇಟ್ಕೊಳ್ಳಿ, ನಮ್ಮ ಮನಸ್ಸಲ್ಲಿದೆ ಅಂತ ಇಟ್ಕೊಳ್ಳಿ. ಆ ದುಷ್ಟ ಪ್ರಾಣಿಯನ್ನು ನೀವು ಚೈನೆಲ್ಲ ಕಟ್ಟಿರುವಾಗ ಏನಾಗುತ್ತೆ, ಅದು ಆಚೆ ಬರೋಕ್ಕಾಗಲ್ಲ. ಎಕ್ಸಾಂಪಲ್ ಯಾನೆ ಅಂತ ಇಟ್ಕೊಳ್ಳಿ. ಯಾನೆ ಚಿಕ್ಕ ವಯಸ್ಸಲ್ಲೇ ಇರುವಾಗ ಏನು ಮಾಡ್ತಾರೆ, ಒಂದು ದೊಡ್ಡ ಚೈನ್ ಹಾಕಿ ಏನು ಮಾಡಿಬಿಡ್ತಾರೆ, ಕಟ್ಟಿಬಿಡ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ಟ್ರೈ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಆದರೆ ದೊಡ್ಡ ಯಾನೆ ಆದಮೇಲೂ ಸಹ ಆ ಚೈನ್ ಏನು ಮಾಡಲ್ಲ ಗೊತ್ತಾ, ಅದು ಕಿತ್ಕೊಂಡು ಹೋಗಲ್ಲ. ಹೋಗಷ್ಟು ಬಲ ಇದ್ದರೂ ಅದೇನು ಮಾಡಲ್ಲ, ಹೋಗಲ್ಲ. ಯಾಕೆ? ಚಿಕ್ಕ ವಯಸ್ಸಲ್ಲೇ ಅದಕ್ಕೆ ಏನು ಮಾಡಿಬಿಟ್ಟು ಟ್ರೈನಿಂಗ್ ಕೊಟ್ಬಿಟ್ಟು. ಆ ರೀತಿ ನಮ್ಮ ಜೀವನದಲ್ಲಿ ಆ ಒಂದು ಕೆಟ್ಟ ಒಂದು ಗುಣ ಇದೆ ಅಂತ ಇಟ್ಕೊಳ್ಳಿ. ಏನೋ ಒಂದು ದೇವ್ರ ವಿರೋಧವಾದ ಒಂದು ವಿಷಯ ಇದೆ, ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಚೈನ್ ಹಾಕಿ ಕಟ್ಟಿ ಇಟ್ಬಿಟ್ಟು ಏನು ಮಾಡ್ತೀನಿ, ಸೊ ಒಳಗಡೆ ಇರಲಿ ಆಯಿತು, ಏನು ಮಾಡಲ್ಲ, ಅದಿದೆ ಅಂತ ನಮ್ಗೆ ಎಷ್ಟೋ ಜನರಿಗೆ ಏನಾಗಲ್ಲ, ಗೊತ್ತಾಗಲ್ಲ. ಪರೀಕ್ಷೆಗಳು ಬಂದಾಗಲೇ ನನ್ನಲ್ಲಿರುವಂಥ ಕೆಟ್ಟ ಗುಣ ಏನಾಗತ್ತೆ, ಆಚೆ ಬರುತ್ತೆ. ದೇವರು ಪರೀಕ್ಷೆಗಳನ್ನು ಕಳಿಸೋದು ಏನಕ್ಕೋಸ್ಕರ ಅಂತ ಕೇಳಿದ್ರಲ್ಲ, ಫಿಲ್ಟ್ರೇಷನ್ ಅಂದ್ರಲ್ಲ, ನಮ್ಮನ್ನು ಸರಿಪಡಿಸೋಕ್ಕಂದ್ರೆ ದೇವರು ನಮ್ಮ ಹತ್ರ ಆ ಪರೀಕ್ಷೆ ಕಳಿಸುವಾಗ ಹಿ ಡಸಂಟ್ ವಾಂಟ್ ಟು ಪನಿಷ್ ಅಸ್. ನಮ್ಮನ್ನು ಶಿಕ್ಷಣೆ ಕೊಡಬೇಕು ಅಂತ ದೇವರ ಆಸೆ ಅಲ್ಲ, ನಮ್ಮನ್ನು ಶಿಕ್ಷಿಸಬೇಕು, ಪನಿಷ್ಮೆಂಟ್ ಕೊಡಬೇಕು, ನಿಮ್ಮ ಪಾಪಕ್ಕೆ ನೀನು ಬೆಲೆ ಕಟ್ಟಬೇಕು ಅನ್ನೋ ದೇವರ ಆಲೋಚನೆ ಅಲ್ಲ. ದೇವರ ಆಲೋಚನೆ ಏನು ಗೊತ್ತಾ, ನಿನ್ನ ಒಳಗಡೆ ಇರುವಂಥ ಪಾಪದ ಆಸೆಯನ್ನೇ ಆಚೆ ತೆಗಿಬೇಕು. ಆ ಪಾಪದ ಮೇಲೆ ಇರುವಂಥ ಏನು ಆಸೆ ನನ್ನ ಮನಸ್ಸಿನಿಂದ ಏನಾಗಬೇಕು, ದೂರ ಹೋಗಬೇಕು. ದೇವರಿಗೆ ನೀವು ಪಾಪ ಮಾಡಿದ ದೊಡ್ಡ ವಿಷಯ ಅಲ್ಲ, ಪಾಪದ ಆಸೆ ನಿಮ್ಮಲ್ಲಿ ಇರುವುದೇನೋ ಅದಕ್ಕಿಂತ ದೊಡ್ಡ ವಿಷಯ. ದೇವರಿಗೆ ಯಾವ ದೊಡ್ಡ ವಿಷಯ, ಪಾಪ ಮಾಡಿದ್ದವ್ರಿಗೆ ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಯೇಸುವಿನ ರಕ್ತ ನಮ್ಮನ್ನು ಏನು ಮಾಡುತ್ತೆ, ಎಲ್ಲ ವಿಷಯಗಳಿಂದ ಪರಿಶುದ್ಧಗೊಳಿಸುತ್ತೆ. ದೇವರಿಗೆ ಏನು ಬೇಕು, ನಾನು ಮುಂದುವರೆದು ಹೋಗುವಾಗ ನನ್ನ ಜೀವನದಲ್ಲಿ ಏನಿರಬಾರ್ದು, ಪಾಪ ಇರಬಾರ್ದು, ನನ್ನ ಪಾಪದ ಆಸೆನೇ ಇರಬಾರ್ದು. ಯಾಕಂದರೆ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ ಗೊತ್ತಾ, ನಾನು ಪಾಪ ಮಾಡಲ್ಲಪ್ಪ, ನಾನು ಏನು ಮಾಡ್ತೀನಿ, ಪಾಪ ಮಾಡಲ್ಲ ಅಂದ್ಬಿಡ್ತಾರೆ. ಆದರೆ ಒಂದು ಲೆವೆಲ್ಗೆ ಕಷ್ಟ ಆದಮೇಲೆ ಏನಾಗುತ್ತೆ, ಆ ಪಾಪನ ಹುಡ್ಕೊಂಡು ನಾವು ಹಿಂತಿರುಗಿ ಹೋಗ್ತೀವಿ. ನಮ್ಮ ಹಳೆಯ ಜೀವನವನ್ನು ಹೊಂದ್ಕೊಂಡು ಏನು ಮಾಡ್ತೀವಿ, ನನ್ನ ಹಳೆಯ ಜೀವನದ ಮೇಲೆ ಇರುವಂಥ ಒಂದು ಆಸೆನ ನಾನು ಬಿಟ್ಟು ಏನಾಗಬೇಕು, ಹೋಗಬೇಕು. ಅದನ್ನು ನೋಡಿದ್ರೆ ನನಗೇನಾಗಬೇಕು, ಅರಿವೆರುಪು ಅಂತಾರಲ್ಲ, ಅಸಹ್ಯ ಅನ್ನಿಸ್ಬೇಕು. ದೇವರು ಅದನ್ನು ನಮ್ಮ ಹತ್ರ ಏನು ಮಾಡ್ತಾ ಇದ್ದಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಲ್ಲೆಲೂಯಾ. ಯೋಬಿಗೆ ದೇವರು ಪರೀಕ್ಷೆ ಕೊಟ್ಟಿದ್ದು ಅವನನ್ನು ಶಿಕ್ಷಿಸೋದಕ್ಕಲ್ಲ, ಅವನಲ್ಲಿರುವಂಥ ಆಸೆನ ಆಚೆ ತೆಗೆಯೋಕ್ಕೆ, ಅವನಲ್ಲಿರುವಂಥ ಕೆಟ್ಟ ಗುಣವನ್ನು ಆಚೆ ತೆಗೆಯೋಕ್ಕೆ. ಆಮೇಲೆ ತಾನು ಇನ್ನೋಸೆಂಟ್ ಅಂತ ಅವನಿಗೇನಾಗ್ಬಿಟ್ಟಿತ್ತು, ತನ್ನನ್ನು ತಾನೇ ನಂಬಿಟ್ಟಿದ್ದ. ತಾನೇನು ನಂಬಿದ್ದ, ನನ್ನಿಂದ ಇನ್ನೋಸೆಂಟ್ ಆದ ಮನುಷ್ಯ ಯಾರೂ ಇಲ್ಲ. ಅಂಥ ಮನುಷ್ಯನನ್ನು ದೇವ್ರು ಏನು ಮಾಡ್ತಾರೆ, ಪರೀಕ್ಷೆ ಕೊಟ್ಟು ಅವನನ್ನು ಕೆಳಗಡೆ ತಳ್ಳಿ ಏನು ತರಿಸ್ತಾ ಇದ್ದಾರೆ, ಅವನ ಕೆಟ್ಟ ಗುಣ ಆಚೆ ತಂದ ಮೇಲೆ ಎಲಿಯು ಅನ್ನುವಂಥ ಒಂದು ಮನುಷ್ಯ ಹೋಗಿ ಒಂದು ಹುಡುಗ ಹೋಗಿ ಮಾತನಾಡುವಾಗ ಅವನ ಹತ್ರ ಏನು ಬರ್ತಾ ಇಲ್ಲ, ಉತ್ತರ ಬರ್ತಾ ಇಲ್ಲ. ಉತ್ತರ ಬರದೇ ಇರುವಂಥ ಯೋಬು ಏನು ಮಾಡ್ತಾ ಇದ್ದಾನೆ, ಸೈಲೆಂಟಾಗಿ 37ನೇ ಅಧ್ಯಾಯದವರೆಗೂ ಸುಮ್ಮನೆ ಕೂತ್ಕೊಂಡು ಕೇಳ್ತಾನೆ. ಎಲಿಯು ಮಾತನಾಡೋದು ಒಂದೊಂದು ಮಾತು. ಅವರ ಫ್ರೆಂಡ್ಸೂ ಸಹ ಎಷ್ಟೋ ವಿಷಯಗಳನ್ನ ಹೇಳಿರ್ತಾರೆ, ಆದರೆ ದೇವ್ರಿಗೆ ಅವ್ರ ಮೇಲೆ ಕೋಪ ಬಂದಿದ್ದಕ್ಕೆ ಕಾರಣ ಏನೋ, ಅವ್ರು ಏನು ಮಾಡ್ತಾರೆ, ನೀನೇನೋ ಪಾಪ ಮಾಡಿದ್ಯಾ, ಅದರಿಂದ ನಿನಗೆ ನೋವು ಸಾವು ಎಲ್ಲ ಅಂತ. ಆದರೆ ನಿಜವಾಗ್ಲೂ ಯೋಬಗೆ ದೇವರು ಮಾಡಿದ್ದು ಯಾವುದೋ ವಿಷಯ, ಅವನಲ್ಲಿ ಇನ್ಮೇಲೆ ಅವ್ನು ಪಾಪ ಮಾಡಬಾರ್ದು ಅಂತ ಮುಂದೆನೇ ಏನು ಮಾಡಿಬಿಟ್ರು, ಎಲ್ಲವನ್ನ ಮಾಡಿಬಿಟ್ರು. ಸ್ಟಾರ್ಟಿಂಗಲ್ಲಿ ಒಂದು ವಿಷಯ ನಿಮ್ಗೆ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿದೆ. ಯೋಬಿನೊಳಗಡೆ ನಿಜವಾಗ್ಲೂ ಈ ಒಂದು ಇನ್ನೋಸೆನ್ಸ್, ಅವನು ತನ್ನನ್ನು ತಾನು ಇನ್ನೋಸೆಂಟ್ ಅಂತ ನಂಬಿದ್ದ ಅನ್ನೋದಕ್ಕೆ ಪ್ರೂಫ್ ಏನು ಗೊತ್ತಾ, ಒಂದು ದೊಡ್ಡ ಒಂದು ವಿಷಯ. ಆ ಪ್ರೂಫ್ ಅಲ್ಲ, ಒಂದು ಪಾಯಿಂಟ್ ಅಂತ ಇಟ್ಕೊಳ್ಳಿ. ಯೋಬಿನ ಮನಸ್ಸಿನಲ್ಲಿ ತನ್ನ ಮಕ್ಕಳು ಪಾಪ ಮಾಡಿದಕ್ಕೋಸ್ಕರ ಅವನು ಏನು ಮಾಡ್ತಾ ಇದ್ದಾನೆ, ಪಾಪ ಮಾಡಿರಬಹುದು ಅಂತ ಏನು ಮಾಡ್ತಾನೆ, ಬಲಿ ಕೊಡ್ತಾ ಇದ್ದಾನೆ. ಎಲ್ಲೂ ದೇವ್ರ ವಾಕ್ಯದಲ್ಲಿ ಬರೆದಿಲ್ಲ ಯೋಬು ತನ್ನ ಪಾಪಗಳಿಗೋಸ್ಕರ ಬಲಿ ಕೊಟ್ಟ ಅಂತ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಅವನೇನು ಮಾಡ್ತಾನೆ, ತನ್ನ ಮಕ್ಕಳು ಎಲ್ಲೋ ತಪ್ಪು ಮಾಡಿಬಿಟ್ರು ಅನ್ನೋದಕ್ಕೋಸ್ಕರ ಬಲಿ ಕೊಟ್ಟಂಥ ಯೋಬು ತನ್ನ ಪಾಪಗಳಿಗೋಸ್ಕರ ಬಲಿ ಕೊಡ್ತಾ ಇಲ್ಲ. ಯಾಕೆ? ನಾನು ಪಾಪ ಮಾಡಿಲ್ಲಲ್ಲ, ನಾನು ಯಾಕೆ ಕೇಳಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಬೇರೆ ಬೇರೆ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ನನಗೋಸ್ಕರ ಏನು ಮಾಡ್ಕೊಳ್ಳಲ್ಲ, ಪ್ರಾರ್ಥನೆ ಮಾಡಲ್ಲ. ಅವ್ರಿಗೋಸ್ಕರ ಅವ್ರು ಪ್ರಾರ್ಥನೆ ಮಾಡದೇ ಇರೋದು ಸಹ ಏನು ಜಂಬ. ಏನಂತ, ನನಗೆ ದೇವ್ರನ್ನ ಮಾಡ್ಕೊಳ್ತಾ ನನಗೇನು ದೊಡ್ಡ ವಿಷಯ ಆಗ್ಬಿಡತ್ತಾ, ಬೇರೆಯವ್ರಿಗೋಸ್ಕರ ಏನು ಮಾಡೋಣ. ಯೇಸು ಕ್ರಿಸ್ತು ಇವ್ರಿಗೋಸ್ಕರನೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಏನಿರಲ್ಲ ಅವ್ರ ಮೈಂಡಲ್ಲಿ, ಗೊತ್ತಿರಲ್ಲ. ಬೇರೆಯವ್ರಿಗೋಸ್ಕರ ಎಲ್ಲ ಊರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಅವ್ರಿಗೋಸ್ಕರ ಏನು ಮಾಡ್ಕೊಳ್ಳಲ್ಲ ಪ್ರಾರ್ಥನೆ. ಯಾಕೆ? ಇದು ಬೆಸ್ಟ್. ಇನ್ನೊಂದು ಎಕ್ಸಾಂಪಲ್ ಏನಂದರೆ, ಒಂದು ಕಡೆಯಲ್ಲಿ ರಿವೈವಲ್ ಅಂದರೆ ಉಜ್ಜೀವನದ ಮೀಟಿಂಗ್
ಕೂಟ ನಡೀತಾ ಇರುತ್ತೆ. ಉಜ್ಜೀವನದ ಕೂಟಕ್ಕೆ ಏನು ಮಾಡ್ತಾರೆ ಅಂದರೆ ಸಭೆಯಾಗಿ ಹೋಗ್ತಾರೆ. ಅದು ದೊಡ್ಡ ಗ್ಯಾದ್ರಿಂಗ್, ಅದು ಬೇರೆ ಊರಲ್ಲಿ ದೊಡ್ಡ ಗ್ಯಾದ್ರಿಂಗ್. ಆ ಗ್ಯಾದ್ರಿಂಗ್ ಏನು ಮಾಡ್ತಾರೆ ಅಂದರೆ ಸಭೆಯಾಗಿ ಹೋಗಿ ಸೇರ್ತಾರೆ. ಈ ಸಭೆಯಾಗಿ ಹೋಗಿ ಸೇರುವಾಗ ಸಭೆ ಅಂದರೆ ಒಂದು ಪಾಸ್ಟರ್ ಸಭೆ ಫುಲ್ಲಾಗಿ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಸೇವಕರನ್ನ ಏನು ಮಾಡ್ತಾರೆ ಅಂದರೆ, ರಿವೈವಲ್ ಉಜ್ಜೀವನ ನಡೀತಾ ಇರಬೇಕಾದ್ರೆ ಆ ಒಂದು ಕಾಲದಲ್ಲಿ ಆ ಒಂದು ಸೇವಕರು ಆ ಉಜ್ಜೀವನ ಆದ ಮೇಲೆ, ಯಾಕಂದರೆ ಅವ್ರಿಗೇನಿರುತ್ತೆ ಅಂದರೆ ಅವ್ರು ಸಭೆ ಸೆತ್ತೋಗಿರುವಂಥ ಒಂದು ಸ್ಥಿತಿಯಲ್ಲಿರುತ್ತೆ, ಎಲ್ಲರೂ ಅವ್ರವ್ರ ಇಷ್ಟದಲ್ಲಿ ಹೋಗ್ತಾ ಇದ್ದಾರೆ ಅಂತ ಇವ್ರು ಏನು ಮಾಡ್ತಾರೆ, ದೇವರೇ ನಮ್ಮ ಸಭೆಯಲ್ಲಿ ಉಜ್ಜೀವನ ಬೇಕು ಅಂತ ಇವ್ರು ಹೋಗ್ತಾ ಇದ್ದಾರೆ. ಅದಾದ ಮೇಲೆ ಆ ಒಂದು ಉಜ್ಜೀವನ ನಡೆದು ಮುಗಿದ ಮೇಲೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಬ್ಬೊಬ್ಬರನ್ನ ಒಂದೊಂದು ಸೇವಕರನ್ನಾಗಲಿ ಒಂದೊಂದು ಸಭೆಯಲ್ಲಿ ಯಾರು ಸಾಕ್ಷಿ ಹೇಳಬೇಕು ಮುಂದೆ ಬಂದು ಏನು ಮಾಡ್ತಾರೆ, ಆ ಕೂಟದಲ್ಲಿ ಆ ಮೀಟಿಂಗಲ್ಲಿ ಸಾಕ್ಷಿ ಹೇಳ್ತಾರೆ. ಆ ರೀತಿ ಹೇಳ್ಬೇಕಾದ್ರೆ ಒಂದು ಸೇವಕರು ಮೇಲೋಗಿ ಒಂದು ಸಾಕ್ಷಿ ಹೇಳ್ತಾರಂತೆ. ನಾನೇನು ಅಂದ್ಕೊಂಡಿದ್ದೆ, ನನ್ನ ಸಭೆಯಲ್ಲಿ ಇರೋರಿಗೆಲ್ಲ ಏನು ಬೇಕಾಗಿತ್ತು, ಉಜ್ಜೀವನ ಬೇಕಾಗಿತ್ತು. ಅದರಿಂದ ನಾನೇನು ಮಾಡಿದೆ, ಈ ಒಂದು ಉಜ್ಜೀವನ ಮೀಟಿಂಗ್ಗೆ ಬಂದೆ. ಆದರೆ ಎಲ್ಲರಿಗಿಂತ ಉಜ್ಜೀವನ ಜಾಸ್ತಿ ನನಗೆ ಬೇಕಾಗಿತ್ತು ಅಂದ್ರಂತೆ. ಹಲ್ಲೆಲೂಯಾ. ಎಲ್ಲರಿಗಿಂತ ಉಜ್ಜೀವನ ಜಾಸ್ತಿ ಯಾರಿಗೆ ಬೇಕಾಗಿತ್ತು, ನನಗೆ ಅವ್ರೇನು ಮಾಡ್ತಾರೆ ಅಂದರೆ, ಅಲ್ಲೂ ಹೋಗಿ ಆ್ಯಕ್ಚುಲಿ ಆ ಸಮಯ ಏನಕ್ಕೋಸ್ಕರ ಅಂದರೆ ತಮ್ಮ ತಮ್ಮ ಪಾಪಗಳು ಯಾರಾದರೂ ಅರಿಕೆ ಮಾಡ್ಕೊಬೇಕು, ಎಲ್ಲರ ಮುಂದೆ ಅರಿಕೆ ಮಾಡಬೇಕಂದ್ರೆ ಅದಕ್ಕೋಸ್ಕರ ಸಮಯ ಕೊಡ್ತಾರೆ. ಅಂದರೆ ನಾನು ಎಲ್ಲರ ಮುಂದೆ ಅರಿಕೆ ಮಾಡಿದ್ರೆ ನನ್ನನ್ನು ನಾನು ದೇವರ ಮುಂದೆನೂ ನನ್ನ ಸಭೆ ಮುಂದೆ ಏನು ಮಾಡ್ತಾ ಇದ್ದೀನಿ, ತಗ್ಗಿಸ್ಕೊಳ್ತಾ ಇದ್ದೀನಿ. ನನ್ನ ದೇವ್ರ ಹತ್ರ ಅರಿಕೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಯಾಕಂದರೆ ನಾವೆಲ್ಲರೂ ಮಾಡ್ತೀವಿ, ಅರಿಕೆ ಮಾಡಲೇಬೇಕು. ಆದರೆ ಎಲ್ಲರ ಮುಂದೆ ಮಾಡ್ತೀವ, ನಾನು ತಗ್ಗಿಸ್ಕೊಳ್ತೀನ, ನಮ್ಮ ಸಭೆ ಮುಂದೆ ನಾವು ತಗ್ಗಿಸ್ಕೊಳ್ಳೋಕೆ ನನ್ನಲ್ಲಿ ಬಲ ಇದೆಯಾ? ನಾನು ನಿಮಗೆ ಎಷ್ಟೋ ವಿಷಯಗಳನ್ನು ನಾನು ಪ್ರೀಚ್ ಮಾಡಿರಬೇಕಾದ್ರೆ ನಾನು ಹೇಳ್ತೀನಿ, ನನ್ನಲ್ಲೂ ಸಹ ಇದು ಏನಕ್ಕೋಸ್ಕರ ಹೇಳ್ತೀನಿ, ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ಳೋಕ್ಕಲ್ಲ, ನನ್ನಲ್ಲಿ ಹೆಚ್ಚಿಸ್ಕೊಳ್ಳುವಂಥ ಗುಣ ತಪ್ಪು ಕೂಡ ಬಂದುಬಿಡಬಾರ್ದು. ನಾವೇನು ಕೇಳ್ಕೊಂಡು ನನ್ನಲ್ಲಿ ಇರುವಂಥ ಬಲಹೀನತೆಯನ್ನು ನಾನು ಮರೆ ಮಾಡಿಕೊಂಡ್ರೆ ನಾನು ಏನು ಮಾಡ್ತಾ ಇದ್ದೀನಿ, ನನ್ನಲ್ಲಿ ಬಲಹೀನತೆ ಇಲ್ಲ, ನಿಮ್ಮಲ್ಲಿ ಮಾತ್ರ ಆ ಪಾಸ್ಟ್ರು ಸಹ ಏನು ಮಾಡಿರ್ತಾರೆ, ನನ್ನ ಸಭೆಯಲ್ಲೂ ಜೀವನ ಬೇಕು, ನನ್ನ ಬಿಲೀವರ್ಸ್ಗೂ ಜೀವನ ಬೇಕು ಅಂತ ಹೇಳ್ಬಿಡ್ತಾರೆ. ಆದರೆ ನ್ಯಾಯವಾಗಿ ಯಾರಿಗೂ ಜೀವನ ಬೇಕಾಗಿತ್ತಂತೆ, ಅವ್ರಿಗೂ ಸಹ ಬೇಕಾಗಿತ್ತು. ಹಲ್ಲೆಲೂಯಾ. ನಾವೂ ಸಹ ದೇವ್ರ ವಾಕ್ಯದಲ್ಲಿ ಒಂದು ವಾಕ್ಯ ಇದೆಯಲ್ಲ, ನಿನ್ನ ನಿನ್ನ ಸಹೋದರನ ಮೇಲೆ ಇರುವಂಥ ಒಂದು ವಿಷಯ ನೀನು ಒರೆಸೋದಕ್ಕೆ ಮೊದಲು ಏನು ಮಾಡ್ಕೊಂಡು ನಿನ್ನ ಕಣ್ಣಲ್ಲಿರುವಂಥ ಪೊರೆಯನ್ನು ಏನು ಮಾಡು, ಒರೆಸ್ಕೊ. ನಾವೇನು ಮಾಡ್ತೀವಿ ಅಂದರೆ, ಯಾವಾಗಲೂ ನಮ್ಮ ಸಭೆಯಲ್ಲಿ ಇಷ್ಟು